ಕ್ಯಾಶುಯಲ್ ಆಗಿ ರಿಲೇಶನ್‌ಶಿಪ್, ಸಿಚುಯೇಷನ್‌ಶಿಪ್ ಈಗ ಹುಡುಗ-ಹುಡುಗಿ ಮೊದಲಾದ್ರೆ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಅಂತಾದ್ರೂ ಕರೀತಾ ಇದ್ರು. ಇವಾಗ ಹುಡುಗಿಗೂ ಗೊತ್ತಿಲ್ಲ ತನ್ನ ಸ್ಟೇಟಸ್ ಏನು ಅಂತ ಹುಡುಗಂಗೂ ಹುಡುಗಂಗೂ ಗೊತ್ತಿಲ್ಲ. ಗೊತ್ತು. ಇದನ್ನ ಸಿಚುಯೇಷನ್‌ಶಿಪ್ ಅಂತ ಕರೀತಾರೆ. ಸೊ ಇಂತಹ ಕ್ಯಾಶುಯಲ್ ರಿಲೇಶನ್‌ಶಿಪ್ ಇಟ್ ಇಸ್ ಯಾವತ್ತೂ ಹೋಗ್ಲೇಬೇಡಿ. ಯಾಕಂತ ಹೇಳಿದ್ರೆ ಸೆಕ್ಸ್ ಅಂತಂದ್ರೇನು? ಸೀಕ್ರೆಟ್ ಎನರ್ಜಿ ಎಕ್ಸ್‌ಚೇಂಜ್. ಓಹ್! ಆ ಕ್ರಿಯೆಯಿಂದ ಒಂದು ಮಗುವಿಗೆ ಜನ್ಮ ಕೊಡಷ್ಟು ಪವರ್‌ಫುಲ್ ಅಂತ ಹೇಳಿದ್ರೆ ಭಗವಂತನ ನೆಕ್ಸ್ಟ್ ಸ್ಥಾನದಲ್ಲಿ ನೀವು ಇರ್ತೀರ. ತಾಯಿ ಪವಿತ್ರವಾದದ್ದು. ಅಷ್ಟು ಪವಿತ್ರವಾದದ್ದು. ಅದನ್ನ ಕ್ಯಾಶುಯಲ್ ಆಗಿ ಹೇಗ್ ತಗೊಳ್ಳಕ್ಕೆ ಸಾಧ್ಯ? ಇದು ಕ್ಯಾಶುಯಲ್ ರಿಲೇಶನ್‌ಶಿಪ್ ಅಂತ ಒಂದು ಹುಡುಗ, ಒಂದು ಹುಡುಗಿ ಸೇರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಗೊತ್ತಾಗದಿರೋ ಹಾಗೆ ನಿಮ್ಮ ಇಡೀ ಡಿಎನ್‌ಎ ಎಕ್ಸ್‌ಚೇಂಜ್ ಆಗ್ತಾ ಇದೆ. ನಿಮ್ಮ ಎನರ್ಜಿ ಎಕ್ಸ್‌ಚೇಂಜ್ ಆಗ್ತಿದೆ. ಆ ಆರಿಕ್ ಫೀಲ್ಡ್ ಒಳಗಡೆ ಇನ್ನೊಂದು ವ್ಯಕ್ತಿಯನ್ನ ನೀವು ಬಿಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಖಂಡಿತವಾಗ್ಲೂ ನಿಮ್ಗೆ ಅದೊಂದು ಗೊತ್ತಿಲ್ಲದೆ ಇರೋ ಬಂಧ ಬೆಳೀತಾ ಇದೆ. ಅದನ್ನೇ ಬರೀ ಅದೊಂದೇ ಅಲ್ಲ. ಆ ಇನ್ನೊಂದು ವ್ಯಕ್ತಿಯ ಕರ್ಮನೂ ನೀವು ತಗೊಳ್ತಾ ಹೋಗ್ತೀರಾ. ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಕರ್ಮ, ಕೆಟ್ಟದ್ ಮಾಡಿದ್ರೆ ಕೆಟ್ಟದು. ಸೊ ಹಾಗಾಗಿ ನಿಮ್ಮ ಎನರ್ಜಿ ಒಳಗಡೆ ಯಾರನ್ನೇ ಬಿಡ್ಬೇಕಾದ್ರೂ ಕೇರ್‌ಫುಲ್ ಆಗಿ ಇರ್ಬೇಕು.